ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ನೋಡಿ, ಇಲ್ಲಿ ಸಾಕಷ್ಟು ನೀಟ್ ವಿದ್ಯಾರ್ಥಿಗಳು ಸರ್ ನಾವು ಈ ಒಂದು ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ ಆಗ್ತಿಲ್ಲ, ವೆಬ್ಸೈಟ್ ಆದರೆ ವರ್ಕ್ ಆಗ್ತಿಲ್ಲ, ಇಲ್ಲಿ ವೆಬ್ಸೈಟು ಸರ್ವರ್ ಎರರ್ ಅಂತ ಬರ್ತಿದೆ ಅಥವಾ ಪೇಜ್ ಲೋಡ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಸಹ ಸುಮಾರು ರೀತಿಯಲ್ಲಿ ಒಂದು ಕಮೆಂಟ್ಸನ್ನು ಮಾಡ್ತಿದ್ದಾರೆ. ಈಗ ಇಲ್ಲಿ ಯಾವೆಲ್ಲ ಸ್ಟೂಡೆಂಟ್ಸ್ಗಳಿಗೆ ಒಂದು ಈ ರೀತಿ ಆಗ್ತಿದೆಯೋ ಅಂಥ ಸ್ಟೂಡೆಂಟ್ಸು ಕೇಳ್ತಿರೋದು ಒಂದೇ, ಸರ್ ಈಗ ಈ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ನಮಗೆ ಟೈಮ್ ಕೊಟ್ಟಿರುವಂಥದ್ದು 22ನೇ ತಾರೀಕು ಬೆಳಗ್ಗೆ 10 ಗಂಟೆವರೆಗೂ ಟೈಮನ್ನು ಕೊಟ್ಟಿದ್ದಾರೆ. ಅದರ ಸ್ಕೆಡ್ಯೂಲಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ನೋಡಿ ಈಗ ಎಕ್ಸಾಕ್ಟ್ ಆಗಿ ಟೈಮ್ ಬಂದುಬಿಟ್ಟು ನಾನು ವಿಡಿಯೋ ಮಾಡ್ತಿರುವಂಥ ಟೈಮ್ ಬಂದು ಒಂದು 8 ಗಂಟೆ ಆದರೆ ಆಗಿದೆ. ಇಲ್ಲಿ 8 ಗಂಟೆ ಆಗಿದೆ. ಇನ್ನು ನೆಕ್ಸ್ಟ್ 10 ಗಂಟೆಗಾದರೆ ಈ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಆದರೆ ಕ್ಲೋಸ್ ಆಗುತ್ತೆ ಅಂತ ಹೇಳ್ಬಿಟ್ಟು KE ಅಫಿಷಿಯಲ್ ವೆಬ್ಸೈಟಲ್ಲಿ ಒಂದು ಸ್ಕೆಡ್ಯೂಲಲ್ಲಿ ಆದರೆ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಸ್ಟೂಡೆಂಟ್ಸ್ ಕೇಳ್ತಿರೋದು, ಈಗ 10 ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರಾ, ನಾವಿನ್ನು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗಲ್ವಾ, ನಮ್ದಿನ್ನೂ ಆಪ್ಷನ್ ಎಂಟ್ರಿನೇ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಹೇಳ್ತಿದ್ದಾರೆ. ನೋಡಿ, ನೆನ್ನೆ ನೈಟು ಸುಮಾರು ಕಮೆಂಟ್ಸ್ ಆದರೆ ಬಂದಿದ್ದಾವೆ ಆ್ಯಂಡ್ ಇವತ್ತು ಅರ್ಲಿ ಮಾರ್ನಿಂಗೂ ಕಮೆಂಟ್ಸನ್ನು ಮಾಡಿದ್ದಾರೆ. ಸರ್ ಈಗ ಟೈಮ್ ಬಂದುಬಿಟ್ಟು ಬೆಳಗ್ಗೆ 4 ಗಂಟೆ ಆಗಿದೆ, ಈಗಲೂ KE ವೆಬ್ಸೈಟ್ ಆದರೆ ವರ್ಕ್ ಆಗ್ತಿಲ್ಲ, ಇದೇನು ಮಾಡೋದು, ಮತ್ತೆ ಏನಾದರೂ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರಾ ನಾವು ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಅಂತ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ನೋಡಿ, ನೀಟ್ ವಿದ್ಯಾರ್ಥಿಗಳು ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಕಂಪ್ಲೇಂಟ್ ಮಾಡ್ತಿರೋದ್ರಿಂದ ಕಾಲೇಜಸ್ಸನ್ನು ಆ್ಯಡ್ ಮಾಡೋಕ್ಕಾಗ್ತಿಲ್ಲ, ನಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನು ಕಂಪ್ಲೀಟ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿರೋದ್ರಿಂದ KE ಕಡೆಯಿಂದ ಈಗ ಈ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಮತ್ತೆ ಒಂದು ಡೇಟನ್ನು ಎಕ್ಸ್ಟೆಂಡ್ ಮಾಡುವಂಥ ಚಾನ್ಸಸ್ ಆದರೆ ಇದ್ದಾವೆ. ಬಟ್ 100% ಆಗಿ ಇನ್ನೂ ಸಹ ಎಕ್ಸ್ಟೆಂಡ್ ಮಾಡಿಲ್ಲ. ಇದನ್ನು KEಗೆ ಗೊತ್ತಾಗಬೇಕು ಈ ರೀತಿ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಇನ್ನು ನೆಕ್ಸ್ಟ್ ನಿಮಗೆ KE ಕಡೆಯಿಂದ ಒಂದು ಅಪ್ಡೇಟನ್ನು ಕೊಡ್ತಾರೆ, ಈ ರೀತಿ ನೀಟ್ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ನಾವು ಎಕ್ಸ್ಟೆಂಡನ್ನು ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟನ್ನು ಕೊಡುವಂಥ ಚಾನ್ಸಸ್ ಆದರೆ ಇದೆ. ಬಟ್ 100% ಆಗಿ ಇನ್ನೂ ಸಹ ಇಲ್ಲೂ ಒಂದು ಅಪ್ಡೇಟ್ ಆದರೆ ಬಂದಿಲ್ಲ. ಬಟ್ ನಾನು ಸ್ಟೂಡೆಂಟ್ಸಲ್ಲಿ ಮಾಡೋ ರಿಕ್ವೆಸ್ಟ್ ಏನು ಅಂತ ಅಂದರೆ, ಇನ್ನೂ ನಿಮಗೆ ಟೈಮ್ ಆದರೆ ಇದೆ, 1 ಅವರ್ 1.5 ಅವರ್ ಟೈಮ್ ಇರುತ್ತೆ. ಈ ಒಂದು ಟೈಮಲ್ಲಿ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಆದರೆ ಆದಷ್ಟು ಬೇಗ ಆಪ್ಷನ್ ಎಂಟ್ರಿಯನ್ನು ಕಂಪ್ಲೀಟ್ ಮಾಡಿಬಿಡಿ. ಯಾಕಂತ ಅಂದರೆ KE ಕಡೆಯಿಂದ ಎಕ್ಸ್ಟೆಂಡ್ ಮಾಡ್ತಾರೆ ಅಥವಾ ಎಕ್ಸ್ಟೆಂಡ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಯಾವುದನ್ನು ಗ್ಯಾರಂಟಿಯಾಗಿ ಹೇಳೋದಕ್ಕೆ ಆಗೋದಿಲ್ಲ ನಿಮಗೆ. ಹಾಗಾಗಿ ನಾನು ನೀಟ್ ವಿದ್ಯಾರ್ಥಿಗಳಿಗೆ ಮಾಡುವಂಥ ಒಂದು ರಿಕ್ವೆಸ್ಟ್ ಏನು ಅಂತ ಅಂದರೆ, ಇನ್ ಕೇಸ್ ಈಗ ಏನಾದರೂ ಆಗ್ತಿದ್ರೆ ಹೋಗಿ ಆಪ್ಷನ್ ಎಂಟ್ರಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲ ಆಪ್ಷನ್ ಎಂಟ್ರಿ ಇನ್ನೂ ಸಹ ನಮ್ದು ವರ್ಕ್ ಆಗ್ತಿಲ್ಲ, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗ್ತಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ ತಿಳಿಸ್ಕೊಡಿ, ತಪ್ಪದ. ಬಟ್ ನೋಡಿ, ಇಲ್ಲಿ ಸ್ಟೂಡೆಂಟ್ಸ್ ಏನಾದರೂ ಈ ರೀತಿ ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ರೆ ಅಥವಾ ಇಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇದುವರೆಗೂ ಆಗ್ತಿಲ್ಲ ಅಂತ ಅಂದರೆ ನಿಮಗೆ ಮತ್ತೆ ಒಂದು ಡೇಟನ್ನು ಎಕ್ಸ್ಟೆಂಡ್ ಮಾಡುವಂಥ ಚಾನ್ಸಸ್ ಆದರೆ ಇದ್ದಾವೆ. ಬಟ್ ಅಲ್ಲಿ ಸ್ಕೆಡ್ಯೂಲಲ್ಲಿ ಮೆನ್ಷನ್ ಮಾಡಿರೋದು ಇವತ್ತು ಬೆಳಗ್ಗೆ 10 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆನಾ, ಇದು ನೆಕ್ಸ್ಟ್ ನೋಡೋಣ, ಕಾದು ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ ಏನಾಗುತ್ತೆ ಏನೋ ಅಂತ ಹೇಳಿಬಿಟ್ಟು. ಬಟ್ ಸ್ಟೂಡೆಂಟ್ಸ್ಗಂತೂ ಅನ್ಯಾಯ ಆಗೋದಿಲ್ಲ, ಸ್ಟೂಡೆಂಟ್ಸ್ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗಾಗಲೇ KEಗೆ ಗೊತ್ತಾಗಿರುತ್ತೆ ಈ ರೀತಿ ನೀಟ್ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳಿಬಿಟ್ಟು. ಇದಕ್ಕೆ ಒಂದು ಸೊಲ್ಯೂಷನನ್ನು ಕೊಡ್ತಾರೆ, ಸ್ವಲ್ಪ ವೆಯ್ಟ್ ಮಾಡಿ ನೋಡಬೇಕು. ಸ್ಟೂಡೆಂಟ್ಸ್ ಸ್ವಲ್ಪ ಆರಾಮಾಗಿರಿ, ಏನೋ ಸಹ ಪ್ರಾಬ್ಲಮ್ ಆಗೋದಿಲ್ಲ. ಓಕೆನಾ, ಏನೇ ಅಪ್ಡೇಟ್ ಬರಲಿ ಮುಂದೆ ಅಪ್ಡೇಟ್ ಮಾಡ್ತಿರ್ತೀನಿ. ಬಟ್ ನೀವು ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗ್ತಿದೆಯಾ ಇಲ್ವಾ, ವೆಬ್ಸೈಟ್ ವರ್ಕ್ ಆಗ್ತಿದೆಯಾ ಇಲ್ವಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಆ್ಯಂಡ್ ಇದೇ ಥರದ ಎಲ್ಲ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ.